ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ನಾವು ಇವತ್ತು ಆ್ಯಕ್ಚುಲಿ ತುಮಕೂರು ಹತ್ತಿರ ಇರೋ ತುರುವೇಕೆರೆಗೆ ಹೋಗ್ತಾ ಇದ್ದೀವಿ. ಟಿಪ್ಟೂರ್ ಆನ್ ದ ವೇ. ಸೊ ಟಿಪ್ಟೂರ್ ಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ವೈಫ್ ಮನೆ ಆ್ಯಕ್ಚುಲಿ, ನನಗೂ ಫ್ರೆಂಡ್ ಅವರು. ಸೊ ತುಂಬ ಲಾಂಗ್ ಬ್ಯಾಕ್ ಹೋಗಿದ್ದೀವಿ. ಒಂದು 4 years ಗ್ಯಾಪ್ ಆಗಿದೆ. ಮುಂಚೆ 3-4 ಸಲ ಹೋಗಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಸ್ಟೇ ಆಗೋಕ್ಕೆ. ಆ್ಯಂಡ್ ಅವ್ರು ತುಂಬ ಚೆನ್ನಾಗಿ ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಸೊ ಅವ್ರ ಮನೆಗೆ ಹೋಗೋದಂದರೆ ಸಿಕ್ಕಾಬಟ್ಟೆ ಖುಷಿ. ಬಟ್ ಟೈಮ್ ಬ್ಯುಸಿ ಇರೋದ್ರಿಂದ ಹೋಗೋಕ್ಕಾಗಿರಲಿಲ್ಲ. ಸೊ ಆ ವ್ಲಾಗ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನಾವು ಅವ್ರ ತೋಟಕ್ಕೆ ಹೋಗಿದ್ವಿ. ನಮ್ಮ ಸೈಡೆಲ್ಲ ಬರೀ ನಾವು ಮಲೆನಾಡಲ್ಲಿ ಕಾಫಿ, ಪೆಪ್ಪರ್, ಸಿಲ್ವರ್ ಇದನ್ನೇ ನೋಡಿರ್ತೀವಿ. ಅಲ್ಲಿ ನೋಡಿದ್ರೆ ಬರೀ ಅಡಿಕೆ, ತೆಂಗಿನ, ಆ್ಯಕ್ಚುಲಿ ಅಡಿಕೆ ಇವಾಗ ಬಂದಿದೆ, ತೆಂಗು ಬರೀ ಜಾಸ್ತಿ ಅದೇನೆ. ಇವಾಗ ಸ್ವಲ್ಪ ಅಡಿಕೆ ಹಾಕಿದ್ದಾರೆ ತುಂಬ. ಸೊ ತುಂಬಾ ಡಿಫ್ರೆಂಟಾಗಿರುತ್ತೆ ಫುಡ್ಡಿಂಗ್ ಸ್ಟೈಲ್. ನಮ್ಮದು ಮಲೆನಾಡಲ್ಲೇ ಬೇರೆ ಥರ. ಸೊ ನಮಗಿದೆಲ್ಲ ತುಂಬ ಡಿಫ್ರೆಂಟಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ಪ್ಲ್ಯಾನ್ ಮಾಡಿ ಹೊರಟ್ವಿ. ನೋಡಿ ಮರ ಎಲ್ಲ ಎಷ್ಟು ಎತ್ತರ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಕಡೆ ಬರೀ ಗ್ರೀನಾಗಿ ಕಾಫಿ ತೋಟ ಇದೆಲ್ಲ ನೋಡಿರ್ತೀವಿ. ಅಲ್ಲಿ ಅಡಿಕೆ ಎಲ್ಲ ಕುಯ್ತಾಯಿದ್ರು. ತೋಟ ನೋಡಿಕೊಂಡು ಬರೋಷ್ಟೊತ್ತಿಗೆ ನಮ್ಮ ಪಾಪು ಹುಡ್ಕೊಂಡು ಬಂದುಬಿಟ್ಟಿದ್ಲು. ಸೊ ಅವಳು ತುಂಬ ಎಕ್ಸೈಟ್ ಆಗಿದ್ದಾಳೆ. ಆ್ಯಂಡ್ ಇದೆಲ್ಲ ತುಂಬ ಡಿಫ್ರೆಂಟಾಗಿರುತ್ತೆ. ಅವರೆಕಾಯಿ ಎಲ್ಲ ನಮ್ಮ ಸೈಡ್ ಬೆಳೆಯೋದೇ ಇಲ್ಲ ಆ್ಯಕ್ಚುಲಿ. ನಮಗಿದೆಲ್ಲ ಹೊಸದು, ಅವ್ರಿಗೆ ಇದು ಕಾಮನ್ ಅನಿಸುತ್ತೆ. ನಮ್ಮ ಸೈಡೇ ಶುಂಠಿ ಈ ಥರದ್ದೆಲ್ಲ ಜಾಸ್ತಿ ಮನೆ ಹತ್ರ ಬೆಳ್ಕೊತಾರೆ. ಪಲಾವ್ ಎಲೆ ಈ ಥರ ಕರಿಬೇವು ಈ ಥರ ಎಲ್ಲ ಇರುತ್ತೆ. ಅಲ್ಲಿ ಮನೆ ಹತ್ರ ಮನೆಗೆ ಅಂತೇಳಿ ಅವರೆಕಾಯಿ ಬೆಳೆದಿರ್ತಾರೆ. ನಾವು ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿರಲಿಲ್ಲ. ದೂರದಿಂದ ನೋಡಿದ್ದೀನಿ, ಹತ್ತಿರದಿಂದ ನೋಡಿರಲಿಲ್ಲ. ಸೊ ಆ ಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಹಸು ಇರುತ್ತೆ, ಎಮ್ಮೆ, ಕೋಳಿ ಆ್ಯಂಡ್ ಕುರಿಗಳು ಸಾಕಿದ್ದಾರೆ. ಅದೆಲ್ಲ ನಮ್ಮ ಪಾಪು, ಇದು ಹೊಂಬಾಳೆ ನಿಮಗೆ ಗೊತ್ತೇ ಇರುತ್ತೆ. ನಮ್ಮ ಸೈಡ್ ಇದೆಲ್ಲ ಕಾಮನ್ ಆಗಿರುತ್ತೆ. ಅದು ಇತ್ತು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿಲ್ಲ ಅನ್ನೋರಿಗೆ. ಕುರಿ ಎಲ್ಲ ಸಾಕಿದ್ದಾರೆ. ಇದೆಲ್ಲ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ತುಂಬ ಹಿಂದೆ ನಾವು ಸಣ್ಣದರಲ್ಲಿರುವಾಗ ನೋಡಿರೋದು. ಅವರು ನೆಟ್ವರ್ಕ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಮೇಲೆ ಪಾಪ ಬಂದಿದ್ದಾರೆ. ನೆಟ್ವರ್ಕ್ ಇಲ್ಲ ನಮ್ಮ ನವೀನವ್ರಿಗೆ. ಸೊ ಹಾಗಾಗಿ ಇವರೆಲ್ಲ ಆಡ್ಕೊತಾ ಇದ್ದಾರೆ. ನೆಟ್ವರ್ಕ್ ಇಲ್ಲ ಅಂತ ಫೋನ್ ಹಿಡಿದು ನೆಟ್ವರ್ಕ್ ಎಲ್ಲ ಇದು ಮಾಡೋ ಥರ. ಅವರು ಲೀವ್ ಆ್ಯಕ್ಚುಲಿ ವರ್ಕ್ ಫ್ರಮ್ ಹೋಮ್ ಥರ ತೊಗೊಬಂದಿದ್ದಾರೆ. ನೆಟ್ವರ್ಕ್ ಸಿಗ್ತಾ ಇಲ್ಲ. ಸೊ ಈಸ್ ಟೆನ್ಸ್. ಬಟ್ ಇವರೆಲ್ಲ ಸ್ವಲ್ಪ ತಮಾಷೆ ಮಾಡಿಕೊಂಡು ಮೊಬೈಲೆಲ್ಲ ಹಿಡ್ಕೊಂಡು ತುಂಬ ಫನ್ ಮಾಡ್ತೀವಿ ನಾವು ಜೊತೆಲಿರೋ. ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ನಾನು ಹೋದರೆ ಮೊಬೈಲ್ ಹಿಡ್ಕೊಂಡ್ರೆ ಏನು ಇವಳು ಮೊಬೈಲ್ ಹಿಡ್ಕೊಂಬರ್ತಾ ಇದ್ದಾಳೆ ಅಂತ ಹಿಂಗೆ ನೋಡ್ತಾ ಇದ್ದೆ. ನನಗೆ ಸ್ವಲ್ಪ ಪ್ರಾಣಿಗಳಂದರೆ ತುಂಬ ಭಯ. ದೂರದಿಂದ ಎಲ್ಲ ನೋಡ್ತೀನಿ, ಹತ್ರದಿಂದ ಆಗಲ್ಲ. ಇದರೊಳಗೆ ಒಂದು ಶೆಡ್ ಆ್ಯಕ್ಚುಲಿ ರೂಮ್ ಇದೆಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೋಳಿ ಎಲ್ಲ ಸಪ್ರೇಟ್ ಒಂದು ರೂಮಲ್ಲಿದೆ. ಆ್ಯಂಡ್ ಇವರಿಬ್ಬರು ನನ್ನನ್ನು ಬಿಟ್ಟು ಬೈಕ್ ರೈಡ್ ಹೋಗಿದ್ದಾರೆ. ಅವಳಿಗೆ ಬೈಕ್ ರೈಡ್ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಬಿಕಾಸ್ ನಾವು ಕಾರಲ್ಲೇ ಟ್ರಾವೆಲ್ ಮಾಡೋದು ಜಾಸ್ತಿ ಎಲ್ಲ ಕಡೆ. ಸೊ ಶಿ ಈಸ್ ಸೋ ಎಕ್ಸೈಟೆಡ್, ತುಂಬ ಎಕ್ಸೈಟ್ ಆಗಿದ್ದಾಳೆ, ತುಂಬ ಖುಷಿ ಪಡ್ತಾ ಇದ್ದಾಳೆ. ಸುಮ್ಮನೆ ಟೈಮ್ ಇತ್ತು ಅಂತ ಹೇಳಿ ಒಂದು ರೈಡ್ ಕರ್ಕೊಂಡು ಹೋಗಿದ್ದಾರೆ. ಸಣ್ಣ ಸಣ್ಣ ಕುರಿಗಳನ್ನೆಲ್ಲ ತೋರ್ಸೋಕ್ಕೆ. ಅವಳಿಗೆ ಆ್ಯಕ್ಚುಲಿ ನಮಗಿದೆಲ್ಲ ಚೈಲ್ಡ್ಹುಡಲ್ಲಿ ತುಂಬ ಸಿಕ್ಕಿದೆ. ಬಟ್ ದೊಡ್ಡವರಾದ್ಮೇಲೆ ಇವಾಗ ನಮ್ಮ ಲೈಫ್ ಸ್ಟೈಲೇ ಬೇರೆ ಆಗಿದೆ. ಅವಳಿಗೆ ಅದು ಸಿಗಬೇಕು ಅನ್ನೋ ಕಾರಣಕ್ಕೆ ಐ ವಾಸ್ ಆ್ಯಕ್ಚುಲಿ ಹೋಗಬೇಕು ಅಲ್ಲಿಗೆ. ಆ್ಯಂಡ್ ಕೋಳಿ ನೋಡಿ, ಇದು ಎಷ್ಟು ಚೆನ್ನಾಗಿ ಕೈಯಲ್ಲೇ ತಿಂತಾಯಿದೆ. ಅದು ಏನೋ ದೇವ್ರಿಗೆ ಬಿಟ್ಟಿದ್ದಾರಂತೆ. ಎಷ್ಟು ಚೆನ್ನಾಗಿ ಕೈಯಲ್ಲೇ ತಿಂತದೆ. ನನಗೆ ತುಂಬ ಭಯ. ಕೆಳಗಡೆ ತಿನ್ನೋದೇ ಇಲ್ಲ, ಅದು ಕೈಯಲ್ಲೇ ಎಷ್ಟು ಚೆನ್ನಾಗಿ ತಿನ್ನುತ್ತೆ. ಇದೆಲ್ಲ ತುಂಬ ಡಿಫ್ರೆಂಟ್. ಈ ಎಕ್ಸ್ಪೀರಿಯನ್ಸ್ ಮೆಮೊರೀಸ್ ಎಲ್ಲ ತುಂಬ ಚೆನ್ನಾಗಿ ಇರುತ್ತೆ ನೆನೆಸ್ಕೊಳಕ್ಕೆ. ಮತ್ತು ಆ್ಯಂಡ್ ಒಬ್ಬಟ್ಟು ಮಾಡ್ತಾಯಿದ್ದಾರೆ ನಾವು ಬಂದಿದ್ದೀವಿ ಅಂತ. ನಮ್ಮ ಸೈಡೆಲ್ಲ ಸ್ವೀಟ್ ತುಂಬಾ ಕಡಿಮೆ ಮಲೆನಾಡಲ್ಲಿ. ನಮ್ಮ ಮನೇಲಂತೂ ಎಸ್ಪೆಷಲಿ ಕೂರ್ಗಲ್ಲಿ ನಾನು ಸ್ವೀಟ್ಗಳು ಅಷ್ಟೊಂದು ನೋಡೇ ಇಲ್ಲ, ಗೊತ್ತೇ ಇಲ್ಲ, ತುಂಬ ಕಡಿಮೆ ನೋಡಿರೋದು. ನಾನ್ ವೆಜ್ ಅಂದರೆ ಚೆನ್ನಾಗಿ ಮಾಡ್ತಾರೆ, ಸ್ವೀಟ್ ಅಂದರೆ ಇಲ್ಲ. ಇಲ್ಲಿ ನೋಡಿ ಎಷ್ಟು ಫಾಸ್ಟಾಗಿ ಒಬ್ಬಟ್ಟು ಮಾಡಿ. ನಮ್ಗೆ ಈ ಥರ ಎಲ್ಲ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ. ನಮ್ಮ ಕಡೆ ಸ್ವಲ್ಪ ಕಾಯಿ ಹೋಳಿಗೆ ಜಾಸ್ತಿ, ಆದರೆ ಅದು ನಮ್ಮ ಮನೆಯಲ್ಲೆಲ್ಲ ಮಾಡೋದಿಲ್ಲ. ಹಾಗಾಗಿ ನಮಗೆ ಸ್ವೀಟ್ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಬರೋದು. ನಾನ್ ವೆಜ್ ಅಂತ ಹೇಳಿ ಚೆನ್ನಾಗಿ ಮಾಡ್ತೀವಿ. ಆ್ಯಂಡ್ ಇದೆಲ್ಲ ಟ್ಯಾಕ್ಟರ್ ಇದೆಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅವಳಿಗೆ. ನನಗೂ ಅಷ್ಟೇ, ನಾನು ಅದರಲ್ಲೆಲ್ಲ ಕೂತಿಲ್ಲ. ಸೊ ಅದೆಲ್ಲ ಅವಳು ಫುಲ್ ಎಕ್ಸೈಟೆಡ್ ಆಗಿದ್ಲು, ಸಖತ್ ಎಂಜಾಯ್ ಮಾಡ್ತಿದ್ಲು. ಅವಳು ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡ್ತಾಳೆ ಅದನ್ನೆಲ್ಲ. ಅದನ್ನು ನೋಡೋಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಅವಳು ಸಾನ್ವಿನೂ ಅಷ್ಟೇ ತುಂಬ ಚೆನ್ನಾಗಿ ಕೇರ್ ಮಾಡ್ತಾಳೆ, ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊತಾಳೆ. ಆ್ಯಂಡ್ ಇದು ಬಂದು ಜೋಳ. ನಿಮಗೆಲ್ಲ ಗೊತ್ತೇ ಇರುತ್ತೆ, ನಮ್ಮ ಸೈಡೆಲ್ಲ ಇದು ನೋಡೋಕ್ಕೆ ಸಿಗಲ್ಲ. ನನಗೆ ನಮ್ಮ ದೊಡ್ಡಮ್ಮನ ಮನೆಯೆಲ್ಲ ನೆನಪಾಯ್ತು ಅಲ್ಲೆಲ್ಲ ನೋಡಿದ್ದು. ಆ್ಯಂಡ್ ತುಂಬ ಚೆನ್ನಾಗಿತ್ತು ನೋಡಿ, ಕುರಿಗಳು ಮನೆ ಹತ್ರನೇ. ಇದೆಲ್ಲ ಈ ಲೈಫ್ ಇವಾಗ ಸಿಗಲ್ಲ, ನೋಡೋಕ್ಕೆ ಚಂದ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್.